ಹೊತ್ತಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸದನದಲ್ಲಿ. ಇನ್ನು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಸರ್ಕಾರ ಏನು ಉತ್ತರ ಕೊಡುತ್ತೆ ಈ ವಿಚಾರದಲ್ಲಿ ಕುತೂಹಲ ಮೂಡಿದೆ. ಪರಮೇಶ್ವರ್ ತಯಾರಿ ನಡೆಸಿದ್ದಾರೆ. ವಿಧಾನಸೌಧದ 3ನೇ ಕೊಠಡಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ನಡೆಸಿದ್ದಾರೆ. ಗೃಹ ಇಲಾಖೆಯ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶರತ್ ಚಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ಹೇಳ್ತಾರೆ ಸದನದಲ್ಲಿ? ಈಗ ಮತ್ತೊಂದು ಸಭೆ ನಡೆಸಿದ್ದಾರೆ ಗೃಹ ಇಲಾಖೆಯ ಅಧಿಕಾರಿಗಳು ಹಾಗೂ ಪ್ರಣಬ್ ಮೊಹಾಂತಿ ಅವರ ಜೊತೆ. ಯಾಕಂದ್ರೆ ಬಹಳ ಜವಾಬ್ದಾರಿಯುತವಾಗಿ ಉತ್ತರ ಕೊಡಬೇಕಾಗಿರುವಂತಹ ಒಂದು ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಕರ್ನಾಟಕ ಕಂಡು ಕೇಳರಿಯದ ಅತ್ಯಂತ ಸೂಕ್ಷ್ಮ ಪ್ರಕರಣ ಇದು. ಹಾಗಾಗಿ ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ಒಂದು ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಹಿರಿಯ ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿ ತಂಡ ಏನು ತನಿಖೆಯನ್ನ ನಡೆಸಿದೆ, ಮೋಸ್ಟ್ಲಿ ಅವರು ಉಪಸ್ಥಿತರಿರ್ತಾರೆ ಅಲ್ಲಿ ಸದನದಲ್ಲಿ ಅಂತ ಅನ್ಸುತ್ತೆ. ಈಗ ಉತ್ತರ ಕೊಡುವಾಗ ಕಂಪ್ಲೀಟ್ ಆಗಿ ಈ ವಿಚಾರ ಇವತ್ತು ಹಾಗಾದ್ರೆ ಚರ್ಚೆಗೆ ಬರತ್ತಾ? ರಾಜ್ಯದ ಕೋಟ್ಯಂತರ ಜನರ ಭಾವನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ ಅಷ್ಟೇ ಅಲ್ಲ, ಒಂದು ಗಹನವಾದ ಕಾನೂನಿನ ವಿಚಾರ ಕೂಡ ಹೌದಾಗಿರೋದ್ರಿಂದ ಎಷ್ಟು ಜವಾಬ್ದಾರಿಯುತವಾಗಿ ಅಥವಾ ಎಷ್ಟು ಗಂಭೀರವಾಗಿ ಇದಕ್ಕೆ ಉತ್ತರ ಕೊಡ್ತಾರೆ, ಎಷ್ಟು ಗಂಭೀರವಾಗಿ ಜನಪ್ರತಿನಿಧಿಗಳ ಈ ಒಂದು ಸದನದಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತೆ ನೋಡಬೇಕಾಗಿದೆ. ಕೆಲವೇ ಹೊತ್ತಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸದನದಲ್ಲಿ. ಇನ್ನು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಸರ್ಕಾರ ಏನು ಉತ್ತರ ಕೊಡುತ್ತೆ ಈ ವಿಚಾರದಲ್ಲಿ ಕುತೂಹಲ ಮೂಡಿದೆ. ಪರಮೇಶ್ವರ್ ತಯಾರಿ ನಡೆಸಿದ್ದಾರೆ. ವಿಧಾನಸೌಧದ 3ನೇ ಕೊಠಡಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ನಡೆಸಿದ್ದಾರೆ. ಗೃಹ ಇಲಾಖೆಯ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶರತ್ ಚಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ಹೇಳ್ತಾರೆ ಸದನದಲ್ಲಿ? ಈಗ ಮತ್ತೊಂದು ಸಭೆ ನಡೆಸಿದ್ದಾರೆ ಗೃಹ ಇಲಾಖೆಯ ಅಧಿಕಾರಿಗಳು ಹಾಗೂ ಪ್ರಣಬ್ ಮೊಹಾಂತಿ ಅವರ ಜೊತೆ. ಯಾಕಂದ್ರೆ ಬಹಳ ಜವಾಬ್ದಾರಿಯುತವಾಗಿ ಉತ್ತರ ಕೊಡಬೇಕಾಗಿರುವಂತಹ ಒಂದು ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಕರ್ನಾಟಕ ಕಂಡು ಕೇಳರಿಯದ ಅತ್ಯಂತ ಸೂಕ್ಷ್ಮ ಪ್ರಕರಣ ಇದು. ಹಾಗಾಗಿ ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ಒಂದು ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಹಿರಿಯ ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿ ತಂಡ ಏನು ತನಿಖೆಯನ್ನ ನಡೆಸಿದೆ, ಮೋಸ್ಟ್ಲಿ ಅವರು ಉಪಸ್ಥಿತರಿರ್ತಾರೆ ಅಲ್ಲಿ ಸದನದಲ್ಲಿ ಅಂತ ಅನ್ಸುತ್ತೆ. ಈಗ ಉತ್ತರ ಕೊಡುವಾಗ ಕಂಪ್ಲೀಟ್ ಆಗಿ ಈ ವಿಚಾರ ಇವತ್ತು ಹಾಗಾದ್ರೆ ಚರ್ಚೆಗೆ ಬರತ್ತಾ? ರಾಜ್ಯದ ಕೋಟ್ಯಂತರ ಜನರ ಭಾವನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ ಅಷ್ಟೇ ಅಲ್ಲ, ಒಂದು ಗಹನವಾದ ಕಾನೂನಿನ ವಿಚಾರ ಕೂಡ ಹೌದಾಗಿರೋದ್ರಿಂದ ಎಷ್ಟು ಜವಾಬ್ದಾರಿಯುತವಾಗಿ ಅಥವಾ ಎಷ್ಟು ಗಂಭೀರವಾಗಿ ಇದಕ್ಕೆ ಉತ್ತರ ಕೊಡ್ತಾರೆ, ಎಷ್ಟು ಗಂಭೀರವಾಗಿ ಜನಪ್ರತಿನಿಧಿಗಳ ಈ ಒಂದು ಸದನದಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತೆ ನೋಡಬೇಕಾಗಿದೆ. ಕೆಲವೇ ಹೊತ್ತಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸದನದಲ್ಲಿ. ಇನ್ನು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಸರ್ಕಾರ ಏನು ಉತ್ತರ ಕೊಡುತ್ತೆ ಈ ವಿಚಾರದಲ್ಲಿ ಕುತೂಹಲ ಮೂಡಿದೆ. ಪರಮೇಶ್ವರ್ ತಯಾರಿ ನಡೆಸಿದ್ದಾರೆ. ವಿಧಾನಸೌಧದ 3ನೇ ಕೊಠಡಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ನಡೆಸಿದ್ದಾರೆ. ಗೃಹ ಇಲಾಖೆಯ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶರತ್ ಚಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ಹೇಳ್ತಾರೆ ಸದನದಲ್ಲಿ? ಈಗ ಮತ್ತೊಂದು ಸಭೆ ನಡೆಸಿದ್ದಾರೆ ಗೃಹ ಇಲಾಖೆಯ ಅಧಿಕಾರಿಗಳು ಹಾಗೂ ಪ್ರಣಬ್ ಮೊಹಾಂತಿ ಅವರ ಜೊತೆ. ಯಾಕಂದ್ರೆ ಬಹಳ ಜವಾಬ್ದಾರಿಯುತವಾಗಿ ಉತ್ತರ ಕೊಡಬೇಕಾಗಿರುವಂತಹ ಒಂದು ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಕರ್ನಾಟಕ ಕಂಡು ಕೇಳರಿಯದ ಅತ್ಯಂತ ಸೂಕ್ಷ್ಮ ಪ್ರಕರಣ ಇದು. ಹಾಗಾಗಿ ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ಒಂದು ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಹಿರಿಯ ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿ ತಂಡ ಏನು ತನಿಖೆಯನ್ನ ನಡೆಸಿದೆ, ಮೋಸ್ಟ್ಲಿ ಅವರು ಉಪಸ್ಥಿತರಿರ್ತಾರೆ ಅಲ್ಲಿ ಸದನದಲ್ಲಿ ಅಂತ ಅನ್ಸುತ್ತೆ. ಈಗ ಉತ್ತರ ಕೊಡುವಾಗ ಕಂಪ್ಲೀಟ್ ಆಗಿ ಈ ವಿಚಾರ ಇವತ್ತು ಹಾಗಾದ್ರೆ ಚರ್ಚೆಗೆ ಬರತ್ತಾ? ರಾಜ್ಯದ ಕೋಟ್ಯಂತರ ಜನರ ಭಾವನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ ಅಷ್ಟೇ ಅಲ್ಲ, ಒಂದು ಗಹನವಾದ ಕಾನೂನಿನ ವಿಚಾರ ಕೂಡ ಹೌದಾಗಿರೋದ್ರಿಂದ ಎಷ್ಟು ಜವಾಬ್ದಾರಿಯುತವಾಗಿ ಅಥವಾ
ಎಷ್ಟು ಗಂಭೀರವಾಗಿ ಇದಕ್ಕೆ ಉತ್ತರ ಕೊಡ್ತಾರೆ, ಎಷ್ಟು ಗಂಭೀರವಾಗಿ ಜನಪ್ರತಿನಿಧಿಗಳ ಈ ಒಂದು ಸದನದಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತೆ ನೋಡಬೇಕಾಗಿದೆ. ಕೆಲವೇ ಹೊತ್ತಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸದನದಲ್ಲಿ. ಇನ್ನು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಸರ್ಕಾರ ಏನು ಉತ್ತರ ಕೊಡುತ್ತೆ ಈ ವಿಚಾರದಲ್ಲಿ ಕುತೂಹಲ ಮೂಡಿದೆ. ಪರಮೇಶ್ವರ್ ತಯಾರಿ ನಡೆಸಿದ್ದಾರೆ. ವಿಧಾನಸೌಧದ 3ನೇ ಕೊಠಡಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ನಡೆಸಿದ್ದಾರೆ. ಗೃಹ ಇಲಾಖೆಯ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶರತ್ ಚಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ಹೇಳ್ತಾರೆ ಸದನದಲ್ಲಿ ಈಗ ಮತ್ತೊಂದು ಸಭೆ ನಡೆಸಿದ್ದಾರೆ ಗೃಹ ಇಲಾಖೆಯ ಅಧಿಕಾರಿಗಳು ಹಾಗೂ ಪ್ರಣಬ್ ಮೊಹಾಂತಿ ಅವರ ಜೊತೆ. ಅಂದ್ರೆ ಬಹಳ ಜವಾಬ್ದಾರಿಯುತವಾಗಿ ಉತ್ತರ ಕೊಡಬೇಕಾಗಿರುವಂತಹ ಒಂದು ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಕರ್ನಾಟಕ ಕಂಡು ಕೇಳರಿಯದ ಅತ್ಯಂತ ಸೂಕ್ಷ್ಮ ಪ್ರಕರಣ ಇದು. ಹಾಗಾಗಿ ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ಒಂದು ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಹಿರಿಯ ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿ ತಂಡ ಏನು ತನಿಖೆಯನ್ನ ನಡೆಸಿದೆ, ಮೋಸ್ಟ್ಲಿ ಅವರು ಉಪಸ್ಥಿತರಿರ್ತಾರೆ ಅಲ್ಲಿ ಸದನದಲ್ಲಿ ಅಂತ ಅನ್ಸುತ್ತೆ ಈಗ ಉತ್ತರ ಕೊಡುವಾಗ. ಕಂಪ್ಲೀಟ್ ಆಗಿ ಈ ವಿಚಾರ ಇವತ್ತು ಹಾಗಾದ್ರೆ ಚರ್ಚೆಗೆ ಬರುತ್ತಾ? ರಾಜ್ಯದ ಕೋಟ್ಯಂತರ ಜನರ ಭಾವನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ ಅಷ್ಟೇ ಅಲ್ಲ, ಒಂದು ಗಹನವಾದ ಕಾನೂನಿನ ವಿಚಾರ ಕೂಡ ಹೌದಾಗಿರೋದ್ರಿಂದ ಎಷ್ಟು ಜವಾಬ್ದಾರಿಯುತವಾಗಿ ಅಥವಾ ಎಷ್ಟು ಗಂಭೀರವಾಗಿ ಇದಕ್ಕೆ ಉತ್ತರ ಕೊಡ್ತಾರೆ, ಎಷ್ಟು ಗಂಭೀರವಾಗಿ ಜನಪ್ರತಿನಿಧಿಗಳ ಈ ಒಂದು ಸದನದಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತೆ ನೋಡಬೇಕಾಗಿದೆ. ಕೆಲವೇ ಹೊತ್ತಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸದನದಲ್ಲಿ. ಇನ್ನು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಸರ್ಕಾರ ಏನು ಉತ್ತರ ಕೊಡುತ್ತೆ ಈ ವಿಚಾರದಲ್ಲಿ ಕುತೂಹಲ ಮೂಡಿದೆ. ಪರಮೇಶ್ವರ್ ತಯಾರಿ ನಡೆಸಿದ್ದಾರೆ. ವಿಧಾನಸೌಧದ 3ನೇ ಕೊಠಡಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ನಡೆಸಿದ್ದಾರೆ. ಗೃಹ ಇಲಾಖೆಯ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶರತ್ ಚಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ಹೇಳ್ತಾರೆ ಸದನದಲ್ಲಿ ಈಗ ಮತ್ತೊಂದು ಸಭೆ ನಡೆಸಿದ್ದಾರೆ ಗೃಹ ಇಲಾಖೆಯ ಅಧಿಕಾರಿಗಳು ಹಾಗೂ ಪ್ರಣಬ್ ಮೊಹಾಂತಿ ಅವರ ಜೊತೆ. ಅಂದ್ರೆ ಬಹಳ ಜವಾಬ್ದಾರಿಯುತವಾಗಿ ಉತ್ತರ ಕೊಡಬೇಕಾಗಿರುವಂತಹ ಒಂದು ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಕರ್ನಾಟಕ ಕಂಡು ಕೇಳರಿಯದ ಅತ್ಯಂತ ಸೂಕ್ಷ್ಮ ಪ್ರಕರಣ ಇದು. ಹಾಗಾಗಿ ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ಒಂದು ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಹಿರಿಯ ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿ ತಂಡ ಏನು ತನಿಖೆಯನ್ನ ನಡೆಸಿದೆ, ಮೋಸ್ಟ್ಲಿ ಅವರು ಉಪಸ್ಥಿತರಿರ್ತಾರೆ ಅಲ್ಲಿ ಸದನದಲ್ಲಿ ಅಂತ ಅನ್ಸುತ್ತೆ ಈಗ ಉತ್ತರ ಕೊಡುವಾಗ. ಕಂಪ್ಲೀಟ್ ಆಗಿ ಈ ವಿಚಾರ ಇವತ್ತು ಹಾಗಾದ್ರೆ ಚರ್ಚೆಗೆ ಬರುತ್ತಾ? ರಾಜ್ಯದ ಕೋಟ್ಯಂತರ ಜನರ ಭಾವನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ ಅಷ್ಟೇ ಅಲ್ಲ, ಒಂದು ಗಹನವಾದ ಕಾನೂನಿನ ವಿಚಾರ ಕೂಡ ಹೌದಾಗಿರೋದ್ರಿಂದ ಎಷ್ಟು ಜವಾಬ್ದಾರಿಯುತವಾಗಿ ಅಥವಾ ಎಷ್ಟು ಗಂಭೀರವಾಗಿ ಇದಕ್ಕೆ ಉತ್ತರ ಕೊಡ್ತಾರೆ, ಎಷ್ಟು ಗಂಭೀರವಾಗಿ ಜನಪ್ರತಿನಿಧಿಗಳ ಈ ಒಂದು ಸದನದಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತೆ ನೋಡಬೇಕಾಗಿದೆ. ಕೆಲವೇ ಹೊತ್ತಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸದನದಲ್ಲಿ. ಇನ್ನು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಸರ್ಕಾರ ಏನು ಉತ್ತರ ಕೊಡುತ್ತೆ ಈ ವಿಚಾರದಲ್ಲಿ ಕುತೂಹಲ ಮೂಡಿದೆ. ಪರಮೇಶ್ವರ್ ತಯಾರಿ ನಡೆಸಿದ್ದಾರೆ. ವಿಧಾನಸೌಧದ 3ನೇ ಕೊಠಡಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ನಡೆಸಿದ್ದಾರೆ. ಗೃಹ ಇಲಾಖೆಯ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶರತ್ ಚಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ಹೇಳ್ತಾರೆ ಸದನದಲ್ಲಿ ಈಗ ಮತ್ತೊಂದು ಸಭೆ ನಡೆಸಿದ್ದಾರೆ ಗೃಹ ಇಲಾಖೆಯ ಅಧಿಕಾರಿಗಳು ಹಾಗೂ ಪ್ರಣಬ್ ಮೊಹಾಂತಿ ಅವರ ಜೊತೆ. ಅಂದ್ರೆ ಬಹಳ ಜವಾಬ್ದಾರಿಯುತವಾಗಿ ಉತ್ತರ ಕೊಡಬೇಕಾಗಿರುವಂತಹ ಒಂದು ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಕರ್ನಾಟಕ ಕಂಡು ಕೇಳರಿಯದ ಅತ್ಯಂತ ಸೂಕ್ಷ್ಮ ಪ್ರಕರಣ ಇದು. ಹಾಗಾಗಿ ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ಒಂದು ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಹಿರಿಯ ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿ ತಂಡ ಏನು ತನಿಖೆಯನ್ನ ನಡೆಸಿದೆ, ಮೋಸ್ಟ್ಲಿ ಅವರು ಉಪಸ್ಥಿತರಿರ್ತಾರೆ ಅಲ್ಲಿ ಸದನದಲ್ಲಿ ಅಂತ ಅನ್ಸುತ್ತೆ ಈಗ ಉತ್ತರ ಕೊಡುವಾಗ.
ಕಂಪ್ಲೀಟ್ ಆಗಿ ಈ ವಿಚಾರ ಇವತ್ತು ಹಾಗಾದ್ರೆ ಚರ್ಚೆಗೆ ಬರತ್ತಾ? ರಾಜ್ಯದ ಕೋಟ್ಯಂತರ ಜನರ ಭಾವನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ ಅಷ್ಟೇ ಅಲ್ಲ, ಒಂದು ಗಹನವಾದ ಕಾನೂನಿನ ವಿಚಾರ ಕೂಡ ಹೌದಾಗಿರೋದ್ರಿಂದ ಎಷ್ಟು ಜವಾಬ್ದಾರಿಯುತವಾಗಿ ಅಥವಾ ಎಷ್ಟು ಗಂಭೀರವಾಗಿ ಇದಕ್ಕೆ ಉತ್ತರ ಕೊಡ್ತಾರೆ, ಎಷ್ಟು ಗಂಭೀರವಾಗಿ ಜನಪ್ರತಿನಿಧಿಗಳ ಈ ಒಂದು ಸದನದಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತೆ ನೋಡಬೇಕಾಗಿದೆ.